ಪೂರ್ವ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ 10 ಪ್ರಶ್ನೋತ್ತರಗಳ ಭಾರತ್ ಕ್ವಿಜ್ ಅನ್ನು ನೋಡಲಿದ್ದೇವೆ. UPSC, KPSC, FDA, SDA, PSI, ಗ್ರೂಪ್ ಸಿ ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿದೆ. ಪ್ರತಿ ಪ್ರಶ್ನೆಯನ್ನು ಗಮನವಾಗಿ ಓದಿ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆನ್ ಮಾಡಿ. ಬನ್ನಿ ಕ್ವಿಜ್ ಪ್ರಾರಂಭಿಸೋಣ. ಮುಂದಿನ ಪ್ರಶ್ನೆ, ಮೆಸೋಲಿಥಿಕ್ ಯುಗದ ಪ್ರಮುಖ ಬದಲಾವಣೆ ಯಾವುದು? ಆಪ್ಷನ್ಸ್: ಲೋಹ ಬಳಕೆ, ಕೃಷಿ, ಸಣ್ಣ ಉಪಕರಣಗಳ ಬಳಕೆ ಮತ್ತು ಬರವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಣ್ಣ ಉಪಕರಣಗಳ ಬಳಕೆ. ಮುಂದಿನ ಪ್ರಶ್ನೆ, ನಿಯೋಲಿಥಿಕ್ ಕ್ರಾಂತಿ ಎಂದರೆ ಏನು? ಆಪ್ಷನ್ಸ್: ಯುದ್ಧ, ಕೃಷಿಯ ಆರಂಭ, ಲೋಹ ಉಪಯೋಗ ಮತ್ತು ವ್ಯಾಪಾರ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೃಷಿಯ ಆರಂಭ. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸದ ಜನರು ಯಾವ ಲಿಪಿಯನ್ನು ಬಳಸಿದರು? ಆಪ್ಷನ್ಸ್: ಬ್ರಾಹ್ಮಿ, ಖುರೋಷ್ಠಿ, ದೇವನಾಗರಿ ಮತ್ತು ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೂ ಇಲ್ಲ. ಹಾಗಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಯಾವುದು ಎಂದು ಟೈಪ್ ಮಾಡಿ. ಮುಂದಿನ ಪ್ರಶ್ನೆ, ಮೊದಲ ಮಾನವ ಉಪಕರಣಗಳು ಯಾವ ವಸ್ತುವಿನಿಂದ ಮಾಡಲ್ಪಟ್ಟವು? ಆಪ್ಷನ್ಸ್: ಕಬ್ಬಿಣ, ಕಂಚು, ಕಲ್ಲು ಮತ್ತು ಮರ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲ್ಲು. ಮುಂದಿನ ಪ್ರಶ್ನೆ, ಬೆಂಕಿಯ ಬಳಕೆಯಿಂದ ಯಾವ ಲಾಭವಾಯಿತು? ಆಪ್ಷನ್ಸ್: ಕೃಷಿ, ಬೆಳಕು ಮತ್ತು ರಕ್ಷಣೆ, ವ್ಯಾಪಾರ ಮತ್ತು ಬರವಣಿಗೆ. ದಿ ರೈಟ್ ಆನ್ಸರ್ ಆಪ್ಷನ್ ಬಿ, ಬೆಳಕು ಮತ್ತು ರಕ್ಷಣೆ. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸದ ಜನರ ಉಡುಪು ಹೇಗಿತ್ತು? ಆಪ್ಷನ್ಸ್: ಹತ್ತಿ ಬಟ್ಟೆ, ರೇಷ್ಮೆ, ಪ್ರಾಣಿಗಳ ಚರ್ಮ, ಉಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಾಣಿಗಳ ಚರ್ಮ. ಮುಂದಿನ ಪ್ರಶ್ನೆ, ಮೆಸೋಲಿಥಿಕ್ ಯುಗದಲ್ಲಿ ಜನರು ಯಾವ ಜೀವನ ಶೈಲಿ ಅನುಸರಿಸಿದರು? ಆಪ್ಷನ್ಸ್: ಸಂಪೂರ್ಣ ಅಲೆಮಾರಿ, ಶಾಶ್ವತ ವಾಸ, ನಗರ ಜೀವನ ಮತ್ತು ರಾಜಕೀಯ ಜೀವನ. ದಿ ರೈಟ್ ಆನ್ಸರ್ ಆಪ್ಷನ್ ಎ, ಸಂಪೂರ್ಣ ಅಲೆಮಾರಿ. ಮುಂದಿನ ಪ್ರಶ್ನೆ, ನಿಯೋಲಿಥಿಕ್ ಯುಗದ ಜನರು ಯಾವ ವಸ್ತುವನ್ನು ಬಳಸುತ್ತಿದ್ದರು? ಆಪ್ಷನ್ಸ್: ಕಲ್ಲು ಮತ್ತು ಮಣ್ಣಿನ ಪಾತ್ರೆ, ಕಬ್ಬಿಣ, ಕಂಚು ಮತ್ತು ಬಂಗಾರ. ಸರಿಯಾದ ಉತ್ತರ ಆಪ್ಷನ್ ಎ, ಕಲ್ಲು ಮತ್ತು ಮಣ್ಣಿನ ಪಾತ್ರೆ. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸದ ಅಂತ್ಯ ಯಾವ ಯುಗದೊಂದಿಗೆ ಸಂಬಂಧಿಸಿದೆ? ಆಪ್ಷನ್ಸ್: ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಮತ್ತು ಲೋಹ ಯುಗದ ಆರಂಭ. ಸರಿಯಾದ ಉತ್ತರ ಆಪ್ಷನ್ ಡಿ, ಲೋಹ ಯುಗದ ಆರಂಭ. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸದ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಇತಿಹಾಸ, ಪುರಾತತ್ವ, ಸಮಾಜಶಾಸ್ತ್ರ ಮತ್ತು ರಾಜಕೀಯ. ಸರಿಯಾದ ಉತ್ತರ ಆಪ್ಷನ್ ಬಿ, ಪುರಾತತ್ವ. ಇದು ಪೂರ್ವ ಇತಿಹಾಸದ ಬಗ್ಗೆ ಪಾರ್ಟ್ 3 ಸಿರೀಸ್ ಆಗಿರುತ್ತದೆ. ನೆಕ್ಸ್ಟ್ ಸಿರೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.